ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿಗೆ ಟಾಮಿ ಎಂಬ ನಾಯಿ ತುಂಬಾ ಪ್ರಿಯ. ಇಬ್ಬರೂ ಯಾವಾಗನೂ ಒಟ್ಟಿಗೆ ಆಟ ಆಡುತ್ತಿದ್ದರು. ಒಂದು ದಿನ ರವಿ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಕಾಡಿನ ಹತ್ತಿರದ ದಾರಿಯಲ್ಲಿ ಹೋಗುತ್ತಿದ್ದನು. ಅಲ್ಲಿ ಏಕಾಏಕಿ ಒಂದು ಹಾವು ಕಾಣಿಸಿಕೊಂಡಿತು. ರವಿ ಹೆದರಿಕೊಂಡು ನಿಂತುಬಿಟ್ಟ. ಅದೇ ಸಮಯದಲ್ಲಿ ಟಾಮಿ ಜೋರಾಗಿ ಬೊಗಳುತ್ತಾ ಮುಂದೆ ಬಂದು ಹಾವಿನ ಗಮನವನ್ನು ಬೇರೆಡೆಗೆ ತಳ್ಳಿತು. ಹಾವು ಟಾಮಿಯನ್ನು ನೋಡುತ್ತಾ ಸರಿದು ಹೋಯಿತು. ರವಿ ಸುರಕ್ಷಿತವಾಗಿ ಮನೆಗೆ ತಲುಪಿದ. ರವಿ ಟಾಮಿಯನ್ನು ಅಪ್ಪಿಕೊಂಡು, ನೀನು ನನ್ನ ನಿಜವಾದ ಸ್ನೇಹಿತ ಎಂದನು. ಅದಾದ ಮೇಲೆ ರವಿ ಟಾಮಿಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸುತ್ತಿದ್ದ. ಅವನಿಗೆ ಊಟ ಕೊಡುತ್ತಿದ್ದ, ಸ್ನಾನ ಮಾಡಿಸುತ್ತಿದ್ದ. ಟಾಮಿಗೂ ರವಿಯ ಮೇಲೆ ಅಷ್ಟೇ ಪ್ರೀತಿ. ಯಾವುದೇ ಅಪಾಯ ಬಂದರೂ ಟಾಮಿ ರವಿಯನ್ನು ರಕ್ಷಿಸಲು ಸದಾ ಸಿದ್ಧ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಪ್ರಾಣಿಗಳು ನಮ್ಮಂತೆ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳುತ್ತವೆ ಮತ್ತು ನಿಜವಾದ ಸ್ನೇಹ ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ. ಕಥೆ ಇಷ್ಟ ಆಯ್ತಾ? ಹಾಗಿದ್ದರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.